ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಮಾವತಿ ಕ್ಯಾನೆಲ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಅಹೋರಾತ್ರಿ ಧರಣಿಗೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್, 102 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದರೂ ಕಾಮಗಾರಿಯನ್ನು ವಿನಾಕಾರಣ ತಡೆ ಹಿಡಿದಿದ್ದರಿಂದ 18 ವರ್ಷಗಳಷ್ಟು ಹಳೆಯ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ ಎಂದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನವಲೆ ದೆಬ್ಬೆಗಟ್ಟಕ್ಕೆ ಹೋಗುವಂಥದ್ದು ಇದು ಕೂಡ ಏನು 2 ದಿವಸದಲ್ಲಿ ಇವರು ಹೇಳಿದ ಮುಗಿಯುವಂಥ ಸ್ಥಿತಿನಲ್ಲಿ ಇಲ್ಲ. ಅದಾದ್ಮೇಲೆ ಈಗ ನಮ್ಮ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿ ಹೋಗುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಈ ಕೆಲಸ. ಚಿಕ್ಕನಾಯಕನಹಳ್ಳಿಯಿಂದ ನಾಗ್ತಿಕೆರೆ, ಅಕ್ನರಳ್ಳ ನಾಗ್ತಿಕೆರೆ, ಸಾದ್ರಳ್ಳಿ, ಕಂದಕೆರೆ, ಮತ್ತೆ ತಿಮ್ಮನಹಳ್ಳಿಗೆ ಏನು ಹೋಗಲ್ಲ, ಕಂದಕೆರೆಯಿಂದ ಚಿಕ್ಕಬಿದ್ರೆಯಿಂದ ಬೋರನ್ ಕಡೆಗೆ ಹೋಗುವಂಥದ್ದು ಮುಖ್ಯವಾಗಿ ಇದು ಆಗಬೇಕು. ಇದು ಮುಖ್ಯವಾದ ಚಾನಲ್ಲು. ಚಿಕ್ಕನಾಯಕನಹಳ್ಳಿ ರೈತರು ಪ್ರಶ್ನೆ ಮಾಡಬೇಕಾಗ್ತಾ ಇರೋದು ಇದು. ಇಲ್ದಲೆ ಹೋದ ಚಿಕ್ಕನಾಯಕನಹಳ್ಳಿ ಆಗ್ರಗಳಾಗ್ಲಿ, ಕಂದಕೆರೆ ಆಗ್ರಗಳಾಗ್ಲಿ ಒಂದು ಕೂಡ ಉಳಿಯಲ್ಲ. ಈ ವೇಳೆ ರೈತರು ಕಟ್ ಅಂಡ್ ಕವರ್ ಕಾಮಗಾರಿಯ ಡಿಪಿಆರ್ ಪ್ರತಿಯನ್ನ ಕಿರಣ್ ಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದಕ್ಕೆ ಸ್ಪಂದಿಸಿದ ಅವರು ಸಿಎಂ ಹಾಗೂ ನೀರಾವರಿ ಸಚಿವರ ಜೊತೆ ಚರ್ಚಿಸಿ ಅನುದಾನ ಬಿಡುಗಡೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅಭಯ ನೀಡಿದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದೀನಿ ಕೇಳಿ. ಇಲ್ಲ ಸರ್, ಅದೇ ಹೇಳೋದಲ್ಲ. ಕಾಂಕ್ರೀಟ್ ಲೈನಿಂಗು ಆಗದೆ ಇದ್ರಿ ಕಾಮಗಾರಿ ಆಗಲ್ಲ, ಮಾಡಬೇಕು, ಕಮಿಷನ್ ಆಸೆ ಮಾಡೋವೆಲ್ಲ ಅಭಿವೃದ್ಧಿ ಅಲ್ಲ ಅಂತ ಅವತ್ತೇ ಹೇಳಿದ್ದೆ. ಅವ್ರ ಮಂತ್ರಿಗಳಿದ್ದಾಗಲೇ ನಾನು ಬೋರ್ಡ್ ಚೇರ್ಮನ್ ಇದ್ರು ಏನ್ ಕೇರ್ ಮಾಡಿರ್ಲಿಲ್ಲ. ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ